ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ನುಲಿಯ ಚಂದಯ್ಯನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಗುರುವಾದಡು ಕಾಯಕದಿಂದವೇ ಜೀವನ್ಮುಕ್ತಿ, ಲಿಂಗವಾದಡು ಕಾಯಕದಿಂದವೇ ವೇಷದ ಪಾಶ ಹರಿವುದು. ಗುರುವಾದರೂ ಚರಸೇವೆಯ ಮಾಡಬೇಕು, ಲಿಂಗವಾದಡು ಚರಸೇವೆಯ ಮಾಡಬೇಕು, ಜಂಗಮವಾದಡು ಚರಸೇವೆಯ ಮಾಡಬೇಕು. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು. ಗುರುವಾದಡು ಕಾಯಕದಿಂದವೇ ಜೀವನ್ಮುಕ್ತಿ, ಲಿಂಗವಾದಡು ಕಾಯಕದಿಂದವೇ ವೇಷದ ಪಾಶ ಹರಿವುದು. ಲಿಂಗವಾದಡು ಕೂಡ ಚರಸೇವೆಯ ನಾವು ಮಾಡಬೇಕು, ಗುರುವಾದಡು ಚರಸೇವೆಯ ಮಾಡಬೇಕು, ಜಂಗಮವಾದಡು ಚರಸೇವೆಯ ಮಾಡಬೇಕು. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು. ಕಾಯಕವೇ ಕೈಲಾಸ ಎಂಬುದು ಒಂದು ಸಿದ್ಧಾಂತ. ಹಾಗೆ ನೋಡಿದರೆ ಕಾಯಕ ಕೈಲಾಸ ಒಂದೇ ಅಲ್ಲ. ವ್ಯಕ್ತಿ ನಿತ್ಯ ಮಾಡುವ ಕೆಲಸಕ್ಕೆ ಕಾಯಕ ಎಂದು ಸರಳವಾಗಿ ಹೇಳಬಹುದು. ಶರಣರ ಅರ್ಥ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಮಾಡುವ ಕೆಲಸ ಸತ್ಯ ಮತ್ತು ಶುದ್ಧಿಯಿಂದ ಕೂಡಿರಬೇಕು. ಮೋಸ ವಂಚನೆಗೆ ಅವಕಾಶ ಇರಬಾರದು. ಅದರಿಂದ ಆನಂದ ಅನುಭವಿಸಬೇಕು. ಕೆಲಸ ಮಾಡುವ ವ್ಯಕ್ತಿಗೆ ಮಾತ್ರವಲ್ಲದೆ ಬೇರೆಯವರಿಗೂ ಕೇಡು ಸಂಭವಿಸಬಾರದು. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಒಳಿತಾಗಬೇಕು. ಆಗ ಅದು ಕಾಯಕ ಎನಿಸಿಕೊಳ್ಳುವುದು. ಕೈಲಾಸ ವ್ಯಕ್ತಿ ಸತ್ತ ಮೇಲೆ ದೊರೆಯುವ ಪೌರಾಣಿಕ ತಾಣ. ಭೂಲೋಕದಲ್ಲಿ ಪುಣ್ಯದ ಕಾರ್ಯ ಮಾಡಿದ್ದರೆ ಸತ್ತ ಮೇಲೆ ಅವನು ಸ್ವರ್ಗಕ್ಕೆ ಹೋಗುವನು. ಇಲ್ಲಿ ಪಾಪ ಕಾರ್ಯಗಳನ್ನು ಮಾಡಿದ್ದರೆ ನರಕಕ್ಕೆ ಹೋಗುವನು ಎಂಬ ಭ್ರಮೆ ಇದೆ. ಶರಣರು ಇಂಥ ಭ್ರಮೆಯನ್ನ ಹೊಡೆದು ಹಾಕಿ ಸದಾಚಾರವೇ ಸ್ವರ್ಗ, ದುರಾಚಾರವೇ ನರಕ, ಮೃದು ನುಡಿಗಳಲ್ಲೇ ಕೈಲಾಸವಿದೆ ಎಂದರು. ಅವರು ಪೌರಾಣಿಕ ಕೈಲಾಸ, ನರಕ ಇತ್ಯಾದಿಯನ್ನ ಒಪ್ಪಿದವರಲ್ಲ. ಬದುಕಿನ ಅವಧಿಯಲ್ಲಿ ಅನುಭವಿಸುವ ಸಂತೋಷವೇ ಕೈಲಾಸ. ಅದು ಸತ್ತ ಮೇಲೆ ದೊರೆಯುವುದಿಲ್ಲ. ನಿತ್ಯ ಬದುಕಿನಲ್ಲಿಯೇ ಅನುಭವಿಸುವ ಸ್ಥಿತಿ. ಕೆಲವರು ಕೆಲಸ ಮಾಡಿ ಇನ್ನುಳಿದವರು ಕೂತುಣ್ಣುವುದು ಕಾಯಕವಲ್ಲ. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಕಾಯಕ ಮಾಡಲೇಬೇಕು. ಕಾಯಕ ಮಾಡದ ವ್ಯಕ್ತಿಗೆ ಬದುಕುವ ಹಕ್ಕು ಸಹ ಇರುವುದಿಲ್ಲ. ಗುರು, ಲಿಂಗ, ಜಂಗಮ ಪೂಜ್ಯವಾದವು. ಅವರು ಕಾಯಕ ಮಾಡಬೇಕೋ ಎನ್ನಬಹುದು. ಅದಕ್ಕೆ ಚಂದಯ್ಯನವರ ಉತ್ತರ ಅವರು ಕಾಯಕ ಮಾಡಲೇಬೇಕು ಎನ್ನುವುದು. ಗುರುವಿಗೆ ಮುಕ್ತಿ ಸತ್ತ ಮೇಲೆ ಅಲ್ಲ, ಜೀವಂತ ಇರುವಾಗಲೇ ಮುಕ್ತನಾಗಬೇಕು. ಅದೇ ಜೀವನ್ಮುಕ್ತಿ ಎನ್ನುವರು ಚಂದಯ್ಯನವರು. ಇದು ದೊರೆಯುವುದು ಪೂಜೆ, ಧ್ಯಾನ, ಪ್ರಾರ್ಥನೆ, ತಪಸ್ಸು ಇತ್ಯಾದಿ ಧಾರ್ಮಿಕ ಕ್ರಿಯೆಗಳಿಂದ ಮಾತ್ರವಲ್ಲ. ಅವುಗಳ ಜೊತೆ ನಿತ್ಯದ ಜೀವನದಕ್ಕಾಗಿ ಒಂದಿಲ್ಲೊಂದು ಕಾಯಕ ಮಾಡಲೇಬೇಕು. ಆಗಲೇ ಆತ ಜೀವನ್ಮುಕ್ತನಾಗಲು ಸಾಧ್ಯ. ಗುರು ಅರಿವುಳ್ಳವನಾಗಿ ಅದನ್ನೇ ಜನರಿಗೆ ತಿಳಿಸುವುದು ಸಹ ಕಾಯಕವೇ. ಅದನ್ನು ಗುರು ಪ್ರಾಮಾಣಿಕವಾಗಿ ಮಾಡಬೇಕು. ಅರಿವು ನೀಡುತ್ತೇನೆ ಎಂದು ಅಜ್ಞಾನ ಬಿತ್ತಬಾರದು, ಮೌಢ್ಯ ಬೆಳೆಸಬಾರದು, ದಿಕ್ಕು ತಪ್ಪಿಸಬಾರದು. ಅವರಲ್ಲಿ ನೈತಿಕ ಜಾಗೃತಿ, ವೈಚಾರಿಕತೆ, ಪ್ರಜ್ಞೆ, ಧಾರ್ಮಿಕ ಶ್ರದ್ಧೆ ಮೂಡಿಸಿ ಸತ್ಯ ಶುದ್ಧ ಕಾಯಕ ಜೀವಿಗಳನ್ನಾಗಿ ಮಾಡಬೇಕು. ಆಗಲೇ ಜೀವನ್ಮುಕ್ತಿ ಪಡೆಯಲು ಸಾಧ್ಯ. ಲಿಂಗ ಎಂದರೆ ದೇವರು, ಅದು ಸಹ ಕಾಯಕ ಮಾಡಬೇಕು. ಚಂದಯ್ಯನವರ ಬದುಕಿನಲ್ಲಿ ಬರುವಂತಹ ಪ್ರಸಂಗ ರೋಚಕವಾಗಿದೆ. ಅವರು ನಿತ್ಯ ಹುಲ್ಲು ಕೊಯ್ದು ಅದರಿಂದ ಹಗ್ಗ ಮತ್ತಿತರ ಪರಿಕರ ಮಾಡಿ ಮಾರಿ ಜೀವನವನ್ನು ನಡೆಸುವ ಕಾಯಕದವರು. ಒಮ್ಮೆ ಕಾಯಕ ಮಾಡುವಾಗಲೇ ಲಿಂಗಯ್ಯನವರು ಬಿದ್ದು ಹೋದರು. ಅದಕ್ಕಾಗಿ ಚಂದಯ್ಯನವರು ಕಳವಳ ಪಡದೆ ಅವನೊಬ್ಬ ಕೆಲಸಗೇಡಿ, ಕಾಯಕವೇ ಕೈಲಾಸ ಆಗಿರುವಾಗ ನನಗೆ ಅವನ ಹಂಗೇನು, ನನಗೆ ಕಾಯಕವೇ ಮುಖ್ಯ ಎಂದು ಲಿಂಗಯ್ಯನನ್ನ ಬಿಟ್ಟು ಹುಲ್ಲಿನ ಹೊರೆ ಕಟ್ಟಿಕೊಂಡು ನಡೆಯುವರು. ಆಗ ಲಿಂಗಯ್ಯ ವ್ಯಕ್ತಿ ರೂಪ ಕಳೆದು ತಪ್ಪಾಗಿದೆ ಸ್ವೀಕರಿಸು ಎಂದು ಅಂಗಲಾಚುತ್ತಾರೆ. ಲಿಂಗಯ್ಯನ ತಪ್ಪಿಗಾಗಿ ಹಗ್ಗ ಹೊಸೆದು ಮಾರುವ ಕಾಯಕವನ್ನ ಚಂದಯ್ಯ ನೇಮಿಸುವರು. ಲಿಂಗಯ್ಯ ಆ ಕಾಯಕ ಮಾಡಿ ಸಾಕಷ್ಟು ಹಣ ತರುವನು. ಅದಕ್ಕಿಂತ ಹೆಚ್ಚು ಹಣ ಬಂದಾಗ ಕಾಯಕಕ್ಕೆ ತಕ್ಕ ಆದಾಯ ಪಡೆಯದೆ ಹೆಚ್ಚು ತಂದದ್ದು ತಪ್ಪೆಂದು ಲಿಂಗಯ್ಯನಿಗೆ ತರಾಟೆಯನ್ನ ತೆಗೆದುಕೊಳ್ತಾರೆ. ದೇವರು ಸಹ ಸತ್ಯ ಶುದ್ಧ ಕಾಯಕ ಮಾಡಲೇಬೇಕು ಎನ್ನುವ ನೀತಿ ಚಂದಯ್ಯನವರ ಕಾಯಕದಲ್ಲಿ ಎದ್ದು ತೋರುತ್ತೆ. ದೇವರು ಕಾಯಕ ಮಾಡಿದಾಗಲೇ ವೇಷದ ಪಾಶ ಕಳಚುವುದು ಎಂದು ದೇವರಿಗೆ ಮನವರಿಕೆ ಮಾಡಿದ ವ್ಯಕ್ತಿ ಚಂದಯ್ಯನವರು. ಹಾಗಾಗಿ ಗುರು, ಲಿಂಗ, ಜಂಗಮರು ಕಾಯಕದಿಂದ ಮುಕ್ತರಲ್ಲ. ಅವರು ಸಹ ಸಕಲ ಜೀವಾತ್ಮರ ಒಳಿತಿಗಾಗಿ ಕಾಯಕ ಮಾಡಲೇಬೇಕು
ಇಂಥ ತತ್ವದ ಮೂಲಕ ಇದೇ ಲಿಂಗಾಂಗ ಸಾಮರಸ್ಯದ ಗುಟ್ಟು ಎನ್ನುವರು. ನಿಜವಾದ ಅರಿವು ಕೇವಲ ಅಕ್ಷರ ಕಲಿತು ಪದವಿ ಪಡೆಯುವುದಲ್ಲ, ಕಾಯಕ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುವುದು, ಅನುಭವ ಮಂಟಪದ ಸಂದೇಶ, ಕಾಯಕ, ದಾಸೋಹ, ಇಷ್ಟಲಿಂಗ ನಿಷ್ಠೆ. ಇದರಿಂದ ಶರಣರು ಅದ್ಭುತ ಸಾಧನೆಯನ್ನ ವ್ಯಕ್ತಿಗತ ಮತ್ತು ಸಾಮಾಜಿಕವಾಗಿ ಮಾಡಲು ಬಿಜ್ಜಳನ ಭಂಡಾರ ತುಂಬಿ ತುಳುಕಲು ಕಾರಣವಾಯಿತು. ಅಲ್ಲಿ ಎಲ್ಲರೂ ದುಡಿಯುವರು ಮತ್ತು ಕಂದಾಯವನ್ನ ಕಟ್ಟುವರು. ಕೂಡಿಡುವ ಪದ್ಧತಿ ಯಾರಲ್ಲಿಯೂ ಇರಲಿಲ್ಲ. ಇದರಿಂದ ವ್ಯಕ್ತಿಯ ಮತ್ತು ದೇಶದ ಆರ್ಥಿಕ ಸ್ಥಿತಿ ಕುಸಿಯಲು ಸಾಧ್ಯವಿಲ್ಲ. ಇವತ್ತು ರಾಜಕೀಯ ನೇತಾರರು ಜನರಲ್ಲಿ ಕಾಯಕ ಪ್ರಜ್ಞೆಯನ್ನು ಬೆಳೆಸುವತ್ತ ಒತ್ತು ಕೊಡಬೇಕೇ ಹೊರತು ನಮ್ಮ ಸರ್ಕಾರ ಬಂದರೆ ಇದನ್ನು ಕೊಡುವೆ ಅದನ್ನು ಕೊಡುವೆ ಎಂದು ಆಮಿಷವನ್ನು ತೋರಿಸುವುದಲ್ಲ. ಇದರಿಂದ ಜನರನ್ನು ಸೋಮಾರಿಗಳನ್ನಾಗಿಸಿ ದೇಶ ಮತ್ತು ಆಯಾ ವ್ಯಕ್ತಿಗಳ ಆರ್ಥಿಕ ಪರಿಸ್ಥಿತಿ ಕುಸಿಯುವಂತೆ ಮಾಡುತ್ತೆ. ಗುರುವಾದಡು ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದಡು ಕಾಯಕದಿಂದಲೇ ವೇಷದ ಪಾಶ ಹರಿವುದು. ಗುರುವಾದರೂ ಚರಸೇವೆಯ ಮಾಡಬೇಕು, ಲಿಂಗವಾದಡು ಚರಸೇವೆಯ ಮಾಡಬೇಕು, ಜಂಗಮವಾದಡು ಚರಸೇವೆಯ ಮಾಡಬೇಕು. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು, ಚಂದೇಶ್ವರ ಲಿಂಗದ ಅರಿವು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.